ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಮ್ಮ, ಈ ತರಕಾರಿ ಸಾಂಬಾರ್ ಜೊತೆ ಕಾಯಿ ಹೋಳಿಗೆ ಮಾಡಿದ್ರೆ ಸಖತ್ತಾಗಿರ್ತಿತ್ತು. ಹೌದಮ್ಮ, ನಮ್ಮೆಲ್ರಿಗೂ ಆಗಿರೋ ಖುಷಿಗೆ 2 ಸಿಹಿ ಸುದ್ದಿಗೆ ಸಿಹಿ ಊಟ ಮಾಡಿದಿದ್ರೆ ಚೆನ್ನಾಗಿರ್ತಿತ್ತು. ಅಯ್ಯೋ ಅದಕ್ಕೇನಂತೆ, ಈಗ ಮಾಡಿದ್ರು ಆಯ್ತು ಬಿಡು. ಓಹೋಹೋ, ಹಾಗಾದ್ರೆ ಹೋಳಿಗೆ ನನಗಿಲ್ವಾ? ಅರೆ ಶ್ರೀವಲ್ಲಿ, ಇದೇನಿದು ಹೀಗ್ ಹೋಗಿ ಹಾಕ್ ಬಂದ್ಬಿಟ್ಟಿದ್ಯಾ? ಮತ್ತೆ ವರ, ಈ ಮನೆನೂ ನನ್ ಮನೆನೆ, ಮೇಲಿರೋದು ನನ್ ಮನೆನೆ, ನಾನ್ ಎಲ್ಲ ಕಡೆ ಓಡಾಡ್ಕೊಂಡಿರ್ತೀನಿ. ನೀವೆಲ್ರೂ ಖುಷಿಯಾಗಿದ್ದೀರಾ ಇಲ್ವಾ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಖುಷಿನ ಸ್ವರ್ಗ ಸಿಕ್ತಂಗಾಗಿದೆ ಕಣೆ ನಮ್ಗೆಲ್ಲ. ಅದಕ್ಕೆ ಈ ಸ್ವರ್ಗಕ್ಕೆ ಅತಿ ಶೀಘ್ರದಲ್ಲಿ ಈ ಅಪ್ಸರೆ ಬರ್ತಾಳೆ. ಅದ್ಕೆ ನಾದ್ನಿ ಇಬ್ರು ಒಂದೇ ಮನೇಲಿ ಇದ್ದಾಗ ಆಗತ್ತೆ. ನಾನಿನ್ನ ಅದ್ಕೆ ಅನ್ಬೋದು. ಓ ಹೌದಲ್ವಾ, ಇನ್ ಮುಂದೆ ನಾನು ನಿನ್ನ ಅಕ್ಕೆ ಅನ್ಬೋದು. ಒಟ್ಟಾರೆ ನೀವಿಬ್ರು ಇದೇ ರೀತಿ 2 ಮನೆಯನ್ನು ತೂಗಿಸ್ಕೊಂಡೋದ್ರೆ ನನ್ಗಷ್ಟೇ ಸಾಕಮ್ಮ. ಅಮ್ಮ, ಇದೊಂಥರ ಚೆನ್ನಾಗಿದೆ ಅಲ್ವಾ? ಶ್ರೀವಲ್ಲಿ, ಇನ್ಮೇಲೆ ಏರಿಯಾದಲ್ಲಿ ನಾವು ಸಿಕ್ಕಾಪಟ್ಟೆ ಫೇಮಸ್ ಆಗ್ತೀವಿ. ನೋಡ್ತಾ ಇರೋ, ಎಲ್ಲಾದ್ರೂ ಹೊರಗಡೆ ಹೋಗ್ಬೇಕು ಅಂದ್ರೆ ಮೇಲ್ ನಿಂತ್ಕೊಂಡು ಅವಳು ಅದಕ್ಕೆ ಅಂದ್ರೆ ನೀನ್ ಇಲ್ಲಿಂದ ಹೋಗ್ತೀಯ. ನೀನೆಲ್ಲಾದ್ರೂ ಹೊರಗಡೆ ಹೋಗ್ಬೇಕು ಅಂದ್ರೆ ವರ ಅಂತ ಕರೆದ್ರೆ ಅವಳು ಮೇಲಿಂದ ಬರ್ತಾಳೆ. ಒಟ್ಟಿನಲ್ಲಿ ಮೆಟ್ಲ ಹತ್ರ ತವ್ರ ಮನೆ, ಮೆಟ್ಲು ಇಳಿದ್ರೆ ಗಂಡನ ಮನೆ ಕಡೆ ಸಕ್ಕದಾಗಿದೆ. ಆದ್ರೆ ನನಗ್ ಉಲ್ಟಾ, ಮೆಟ್ಲು ಇಳಿದ್ರೆ ತವ್ರ ಮನೆ, ಮೆಟ್ಲು ಹತ್ತಿದ್ರೆ ಗಂಡನ ಮನೆ. ಒಟ್ಟಾರೆ ಜೀವನ ಅಂದ್ಮೇಲೆ ಹತ್ತೋದು ಇಳಿಯೋದು ಇದ್ದೇ ಇರುತ್ತೆ. ಮೇಲತ್ತದಾಗ ತಲೆ ತಿರುಗಬಾರ್ದು, ಕೆಳಗಡೆ ಇಳ್ದಾಗ ಕುಗ್ಬಾರ್ದು. ಅತ್ತೆ, ಏನಿದು ಒಳ್ಳೆ ಊಟಕ್ಕೆ ಉಪ್ಪಿನಕಾಯಿ ಇದ್ದಾಗೆ ನೀವೊಂದು ಈ ಹ್ಯಾಪಿ ನ್ಯೂಸ್ ಜೊತೆಗೆ ಒಂದು ಫಿಲಾಸಫಿ ಬೇರೆ ಹೇಳ್ತಿದ್ದೀರಾ. ಅಯ್ಯೋ, ನೀನು ಉಪ್ಪಿನಕಾಯಿ ಅಂದಾಗ ನೆನಪಾಯ್ತು, ನಾ ಸಾರ್ಗೆ ಉಪ್ಪೇ ಹಾಕಿಲ್ಲ, ಮರ್ತೋಗ್ಬಿಟ್ನೆ. ಎಲ್ಲಿಟ್ಟ ನಾನು? ಅತ್ತೆ, ತಗೊಳ್ಳಿ ಉಪ್ಪು. ಇನ್ನೊಂದ್ ಸ್ವಲ್ಪ ದಿವಸ ಉಪ್ಪೆಲ್ಲಿದೆ, ಮೆಣಸೆಲ್ಲಿದೆ, ಖಾರದ ಪುಡಿ ಎಲ್ಲಿದೆ, ಜೀರಿಗೆ ಎಲ್ಲಿದೆ ಅಂತೆಲ್ಲ ಜ್ಞಾಪಕ ಇಟ್ಕೊಳ್ಳಿ. ಆಮೇಲೆ ನಾನು ಸೊಸೆ ಆಗಿ ಬರ್ತೀನಲ್ಲ, ಆವಾಗ ಇದನ್ನೆಲ್ಲ ನಾನು ಹ್ಯಾಂಡಲ್ ಮಾಡ್ತೀನಿ. ನೋಡಿದ್ದೀನಮ್ಮ, ಈ ಕಾಲೇಜ್ ಹೋಗೋ ಮುಂಚೆ ಟ್ಯೂಷನ್ ತಗೊಂಡ್ ರೆಡಿ ಆಗ್ತಾರಲ್ಲ, ಹಾಗೆ ನಮ್ಮನೆಗ್ ಸೊಸೆ ಆಗಿ ಬರೋ ಮುಂಚೆ ನಮ್ ಶ್ರೀವಲ್ಲಿ ಟ್ಯೂಷನ್ ತಗೊಂಡ್ಬಿಟ್ಟಿದ್ದಾಳೆ. ಮತ್ತೆ ನಾನ್ ಈ ಮನೆಗ್ ಸೊಸೆ ಆಗಿ ಬರ್ತೀನಿ ಅಂತ ನಿರ್ಧಾರ ಮಾಡಿದ ಕೂಡ್ಲೇನೆ ಈ ಮನೇಲಿ ಏನೇನ್ ಮಾಡ್ಬೇಕು, ಯಾವ ತರ ನಡ್ಕೋಬೇಕು ಇದನ್ನೆಲ್ಲ ಅಭ್ಯಾಸ ಮಾಡ್ಕೊಂಡೇ ಬಂದಿದ್ದೀನಿ. ಶ್ರೀವಲ್ಲಿ, ಒಟ್ಟಾರೆ ನೀನ್ ಈ ಮನೆಗೆ ಸೊಸೆಯಾಗಿ ಬರ್ತಿದ್ಯಾ ಅನ್ನೋದೇ ನಮ್ಗೆಲ್ಲ ತುಂಬಾ ಸಂತೋಷ ಅಮ್ಮ. ಅತ್ತೆ, ನೀವೆಲ್ಲ ಏನೋ ಖುಷಿಯಾಗಿದ್ದೀರಾ, ಆದ್ರೆ ಸುಬ್ಬುಗೆ ನನ್ನ ಮದ್ವೆ ಆಗೋದಕ್ಕೆ ಇಷ್ಟ ಇದೆಯಾ? ಶ್ರೀವಲ್ಲಿ, ಸುಬ್ಬು ಬಗ್ಗೆ ಯಾಕೆ ಯೋಚನೆ ಮಾಡ್ತಿದ್ಯಾ? ಅವನೇ ಹೇಳಿದ್ನಲ್ಲ, ಸುಬ್ಬು ಈ ಮದ್ವೆ ಬಗ್ಗೆ ಇನ್ನೂ ಯೋಚನೆ ಮಾಡಿರ್ಲಿಲ್ಲ. ದಿಢೀರಂತ ಮದ್ವೆ ಫಿಕ್ಸ್ ಆಯ್ತಲ್ಲ, ಅದಕ್ಕೆ ಸ್ವಲ್ಪ ಹಿಂಜರಿತಿದ್ದಾನೆ ಅಷ್ಟೆ. ನಿನ್ ಮದ್ವೆ ಆಗಿ 4-5 ದಿನ ಆಗ್ಲಿ, ಆಮೇಲೆ ಅವನೇ ಸರಿ ಹೋಗ್ತಾನೆ. ಹಾಗಾದ್ರೆ ಅವನಿಗೂ ಖುಷಿ ಆಗಿರುತ್ತಲ್ವಾ? ಖಂಡಿತ ಖುಷಿಯಾಗಿರ್ತಾನೆ. ನಾವೆಲ್ಲರೂ ಖುಷಿ ಪಟ್ಟ ನೋಡಾದ್ರೂ ಅವ್ನು ಖುಷಿ ಪಟ್ಟಿರ್ತಾನೆ. ಅಂದ್ರೆ ನೀವೆಲ್ರೂ ಖುಷಿಯಾಗಿದ್ದೀರಾ ಅಂತ ಅವ್ನು ಖುಷಿಯಾಗಿರೋದು, ನನ್ನ ಮದ್ವೆ ಆಗ್ತಿದ್ದೀನಿ ಅಂತ ಅವನು ಖುಷಿ ಆಗ್ತಿಲ್ವಾ? ಆಗುತ್ತೆ, 1-2 ದಿನ ಮುಖನ ಸಪ್ಪೆ ಇಟ್ಕೊಂಡಿರ್ತಾನೆ ಅಷ್ಟೆ. ಆಮೇಲೆ ಹೋಗ್ತಾ ಹೋಗ್ತಾ ನಿನ್ ಪ್ರೀತಿ ರುಚಿ ಸವಿತಾ ನಿನ್ ಹಿಂದಿಂದೇನೆ ನಿನ್ ಸೇರ್ಗೆ ಇಟ್ಕೊಂಡು ಓಡಾಡ್ತಿರ್ತಾನೆ. ಅಕ್ಕ, ನಮ್ ಶ್ರೀವಲ್ಲಿ ಲಂಗ ದೇವಣಿ ಹಾಕೊಳ್ಳೋದಲ್ವಾ, ಸೀರೆ ಸರ್ಗ್ ಹೆಂಗ್ ಇಟ್ಕೊಂತಾನೆ? ಸುಬ್ಬುಗಿಷ್ಟ ಅಂತಂದ್ರೆ ಅವನಿಗೋಸ್ಕರ ನಾನು ಸೀರೆ ಬೇಕಾದ್ರೂ ಉಡ್ತೀನಿ. ಏನ್ ಗಾಳಿ. ಶ್ರೀವಲ್ಲಿ, ಇವತ್ತು ನಿನ್ನಗೋಸ್ಕರನಾದ್ರೂ ಹೋಳಿಗೆ ಮಾಡ್ತೀನಿ, ಇದ್ದು ತಿನ್ಕೊಂಡೇ ಹೋಗ್ಬೇಕು. ಬೇಡ ಅತ್ತೆ, ಹೋಳಿಗೆನ ನೀವ್ ಮಾಡ್ಬೇಡಿ, ನಾನೇ ಮಾಡ್ತೀನಿ. ನೀನ್ ಮಾಡ್ಕೊಂಡು ನಮ್ಮನೆಗ್ ತಗೊಂಡ್ಬರ್ತೀಯ? ಇಲ್ಲ ಇಲ್ಲ ಇಲ್ಲ, ನಾನು ನನ್ ತವ್ರ ಮನೇಲಿ ಮಾಡ್ತೀನಿ ಅಂತ ಹೇಳಲಿಲ್ಲ, ಇಲ್ಲೇ ನನ್ ಮನೇಲಿ ಮಾಡ್ತೀನಿ. ಓಹೋ, ತಾಳ್ಮೆ ತಾಳ್ಮೆ, ಇದೆಲ್ಲ ಮಾಡೋದಕ್ಕೆ ಟೈಮ್ ಇದೆ. ಅಮ್ಮ, ಇವಳನ್ ಹೀಗೆ ಬಿಟ್ರೆ ಇಲ್ಲೇ ಸಂಸಾರ ಶುರು ಮಾಡ್ಬಿಡ್ತಾಳಷ್ಟೇ. ಮೊದ್ಲು ಮದ್ವೆ ದಿನ ಗೊತ್ತಾಗ್ಲಿ, ಆ ಒಳ್ಳೆ ಮುಹೂರ್ತದಲ್ಲಿ ನನ್ನ ಮಗ ನಿನ್ ಕುತ್ತಿಗೆಗೆ ತಾಲಿ ಕಟ್ಲಿ. ಆ ದಿನ ಬರ್ತಾ ಇದ್ದಾಗೆ ಮನೆ ಆಡಾಳ್ತಾ ಇಲ್ಲ, ಈ ಚಿನ್ನದಂತ ಸೊಸೆ ಕೈಲಿ ಕೊಟ್ಬಿಡ್ತೀನಿ, ಆಯ್ತಾ? ಲೇ ವಿಶಾಲು, ಧನು, ವರಲಕ್ಷ್ಮಿ ಬನ್ನಿ. ಏನ್ರಿ? ಓ ನಮಸ್ಕಾರ ಬಿಗ್ರೆ. ಏ ಕಳ್ಳಿ,
ನೀನ್ ಆಗ್ಲೇ ಇಲ್ಲಿ ಬಂದ್ಬಿಟ್ಟಿದ್ಯಾ? ಅಷ್ಟು ಬೇಗ ಈ ಮನೆ ಸೊಸೆ ಆಗ್ಬಿಟ್ಟೆ ನೀನು? ನಾನು ಅಂದ್ರೆ ಸುಮ್ನೆನಾ? ನಾವು 5G ಜನರೇಷನ್ ಅವರು. ನಾನ್ ಸುಬ್ಬನ್ ಯಾವಾಗ ಇಷ್ಟಪಟ್ನೋ ಆವಾಗ್ಲೇ ನಾನು ಈ ಮನೆ ಸೊಸೆ ಆಗ್ಬಿಟ್ಟೆ. ಈಗ ಅಫಿಷಿಯಲ್ ಆಗಿ ಸೊಸೆ ಆಗ್ಬೇಕು ಅಷ್ಟೇ. ಆ ದಿನನೂ ದೂರ ಇಲ್ಲಮ್ಮ. ನೀನು ಈ ಮನೆಗೆ ಸೊಸೆಯಾಗಿ ಬರೋದಕ್ಕೆ ಡೇಟು ಫಿಕ್ಸ್ ಆಗೋಗಿದೆ. ಮದ್ವೆ ಡೇಟ್ ಫಿಕ್ಸ್ ಆಯ್ತಾ? ಹೌದು ವಿಶಾಲಮ್ಮನವ್ರೆ, ಮದ್ವೆ ಡೇಟ್ ಫಿಕ್ಸ್ ಆಗಿದೆ, ಲಗ್ನ ಪತ್ರಕನು ಬರ್ಸಾಗಿದೆ. ಅಪ್ಪ ಡೇಟ್ ಯಾವತ್ತಪ್ಪ? ಈ ತಿಂಗಳು 28ಕ್ಕಮ್ಮ. ಈ ತಿಂಗಳು 28ಕ್ಕೆ ಮುಹೂರ್ತ ಅಂದ್ರೆ 27ಕ್ಕೆ ರಿಸೆಪ್ಷನ್. ಹಾಗಾದ್ರೆ ಅವತ್ತಿಗೆ ಹಾಕೋ ಡ್ರೆಸ್ಗಳನ್ನೆಲ್ಲ ಆದಷ್ಟು ಬೇಗ ಸೆಲೆಕ್ಟ್ ಮಾಡ್ಬೇಕು ಅಲ್ವಾ ಶ್ರೀವಲ್ಲಿ? ಹೌದು ಹೌದು. ಹೌದಮ್ಮ, ನೀನು ಮದುಮಗಳೇ, ಅವಳು ಮದುಮಗಳೇ, ಇಬ್ರು ಸೇರಿ ಮಾತಾಡ್ಕೊಂಡು ತಯಾರಿ ಮಾಡ್ಕೊಳ್ಳೋರಂತೆ. ಶ್ರೀವಲ್ಲಿ, ಇನ್ ಸ್ವಲ್ಪ ದಿನನಾದ್ರೂ ನಮ್ಮ ಮನೇಲಿ ಮಗಳಾಗಿರೋ ಬಾಮ್ಮ. ಅದಾದ್ಮೇಲೆ ಆ ಮನೆ ನಿಂಗ್ ತವ್ರ ಮನೆ ಆಗುತ್ತೆ, ಇದು ನಿನ್ ಮನೆ ಆಗುತ್ತೆ. ಸ್ವಲ್ಪ ದಿನ ನಮ್ ಜೊತೆ ಇರು ಬಾಮ್ಮ. ಹೌದಲ್ವಾ? ಸರಿಯಪ್ಪ, ಆಯ್ತು. ಅತ್ತೆ, ನಾನು ನಮ್ಮನೆಗೆ ಹೋಗ್ತೀನಿ. ಮದ್ವೆ ಮುಗಿದ್ಮೇಲೆ ಸೇರೊದ್ದು ನಿಮ್ ಮನೆಗ್ ಸೊಸೆ ಆಗಿ ಬರ್ತೀನಿ. ಹಾಗೆ ಆಗ್ಲಿ ಅಮ್ಮ. ಆ ದಿನಕ್ಕೆ ನಾವು ಕಾಯ್ತಾ ಇದ್ದೀವಿ. ಹೋಗ್ಬಿಟ್ಪ. ನಾವಿನ್ ಬರ್ತೀವಿ ಬಿಗ್ರೆ. ಆಯ್ತು ಆಯ್ತು. ಬರ, ನಾನು ನಿಂಗೆ ಕಾಲ್ ಮಾಡ್ತೀನಿ. ಬಾಯ್ ಕಂದ. ಬಾಯ್. ವಿಶಾಲು, ಇದು ಲಗ್ನ ಪತ್ರಿಕೆ ಬರ್ಸಿರೋದು. ದೇವ್ರ ಮುಂದೆ ಇಟ್ಟು ತುಪ್ಪ ದೀಪ ಹಚ್ಚು. ರೀ, ಸುಬ್ರಹ್ಮಣ್ಯನ್ಗೂ ಈ ವಿಷಯ ಹೇಳ್ಬೇಕಲ್ವಾ? ನರಸಯ್ಯನವ್ರೆ, ದೊಡ್ಡ ಯಜಮಾನ್ರಿಗೆ ಬೇಕಾಗಿರೋರು, ಅವ್ರ ಸ್ನೇಹಿತರು, ಸಾಲಿಗ್ರಾಮದಲ್ಲಿರೋ ಅವ್ರ ಸಂಬಂಧಿಗಳು ಎಲ್ರದ್ದು ಒಂದು ಲಿಸ್ಟ್ ಮಾಡಿ ಕೊಡಿ. ನಾನೇ ಖುದ್ದಾಗಿ ಅವ್ರಿಗೆ ಫೋನ್ ಮಾಡಿ ಮದುವೆ ಕರಿತೀನಿ. ಆಯ್ತು ವೀರೇಂದ್ರ, ಎಲ್ಲರದ್ದು ಒಂದು ಲಿಸ್ಟ್ ಮಾಡಿ ಫೋನ್ ನಂಬರ್ ಸಹಿತ ಬರ್ಕೊಡ್ತೀನಿ. ಅಣ್ಣ, ಬಾ ಸುರೇಂದ್ರ, ಜೋಯಿಸ್ ಹತ್ರ ಹೋಗಿದ್ಯಾ? ಹೋಗಿದೆ ಅಣ್ಣ. ಅವರು ಒಳ್ಳೆ ಮುಹೂರ್ತ ಅಂತೇಳಿ ಡೇಟು ಟೈಮ್ನ ಫಿಕ್ಸ್ ಮಾಡಿಕೊಡ್ತಾರೆ. ಹಾಗೆ ಲಗ್ನ ಪತ್ರಿಕೆನೂ ಬರ್ಸ್ಕೊಂಡ್ ಬಂದಿದ್ದೀನಿ. ನೀನು ಒಂದ್ಸಲ ನೋಡಿ ಕರೆಕ್ಷನ್ ಮಾಡ್ಬಿಟ್ರೆ ಡಿಸೈನ್ ನೋಡಿ ಪ್ರಿಂಟಿಂಗ್ ಕೊಟ್ಬಿಡ್ತೀನಿ. ಲಗ್ನ ಪತ್ರಿಕೆನೂ ಬರ್ಸ್ಕೊಂಡ್ಬಂದ್ಬಿಟ್ಟಿದ್ಯಾ? ಜೋಯಿಸ್ರಿಗೆ ದಕ್ಷಿಣ ಎಲ್ಲ ಕೊಟ್ಟಿದ್ದೀನಿ ಅಣ್ಣ. ಸರಿ, ಓದು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.